ಹಲೋ, ವೆಲ್ಕಮ್ ಟು ಮೈ ಕುಕ್ಕಿಂಗ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಏನಪ್ಪ ಅಂತ ಅಂದರೆ ಎಲೆಕೋಸಿನ ಪಲ್ಯ. ಸಿಂಪಲಾಗಿ ಯಾವುದೇ ರೀತಿ ಮಸಾಲೆ ಇಲ್ಲದೇ ಹೇಗೆ ಎಲೆಕೋಸಿನ ಪಲ್ಯ ಮಾಡ್ಕೊಳ್ಬೋದು ಅಂತ ತಿಳಿಸ್ಕೊಡ್ತಾನೆ. ಸೊ ಇಲ್ಲಿ ಬಾಣಲೆಗೆ 2-3 ಚಮಚ ಎಣ್ಣೆ ತೊಗೊಂಡಿದ್ದಾನೆ. ಅದಕ್ಕಾದ ನಂತರ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಆ್ಯಡ್ ಮಾಡಿದ್ದೀನಿ. ಸೊ ಅದನ್ನು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಈಗ ಅದಕ್ಕೆ ಮಸ್ಟರ್ಡ್ ಅಂದರೆ ಸಾಸಿವೆ ಹಾಕ್ಕೊಳ್ತೀನಿ ಸ್ವಲ್ಪ. ಸೊ ಸಾಸಿವೆ ಎಲ್ಲ ಚಟಪಟ ಅಂತ ಅಂದಮೇಲೆ ಒಗ್ಗರಣೆಗೆ ನಾನು ಈರುಳ್ಳಿ, ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೇನೆ. ಇಲ್ಲಿ ಒಂದು ಚಿಕ್ಕ ಈರುಳ್ಳಿ ಮತ್ತು ಒಂದು 3-4 ಹಸಿಮೆಣಸಿನ್ಕಾಯಿ, ಹಾಗೆ ಸ್ವಲ್ಪ ಇದು ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೇನೆ. ಸೊ ಎಲ್ಲನೂ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೇನೆ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ಸೊ ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಸೊ ಎಲ್ಲ ಬೆಂದಿದೆ ಅಂತ ಗೊತ್ತಾದಮೇಲೆ ಎಲೆಕೋಸು ಆಲ್ರೆಡಿ ಬೇಯಿಸಿ ಇಟ್ಕೊಂಡಿದ್ನಲ್ಲ ಸಪ್ರೇಟಾಗಿ, ಅದನ್ನು ಮಿಕ್ಸ್ ಮಾಡಿದ್ದೀನಿ. ಇಲ್ಲಿ ಎಲೆಕೋಸು ಬೇಯಿಸ್ಬೇಕಾದ್ರೆ ನಾನು ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿ ಬೇಯಿಸಿ ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ನಾನು ಕುಕ್ಕರೆಲ್ಲ ಹಾಕಿ ಏನು ಬೇಯಿಸ್ಕೊಂಡಿಲ್ಲ, ಎಲೆಕೋಸು ಬೇಗ ಬಂದುಬಿಡುತ್ತೆ. ಸೊ ಹಾಗೆಯೇ ಒಂದು ಸ್ವಲ್ಪ ಪಲ್ಯ ಉದುರಾಗಿ ಬರುವಷ್ಟು ಕನ್ಸಿಸ್ಟೆನ್ಸಿಯಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ. ಹಾಕಿರೋ ಒಗ್ಗರಣೆ ಜೊತೆ ಎಲೆಕೋಸು ಚೆನ್ನಾಗಿ ಬೆರೆತ್ಕೊಂಡು ಉದುರಾಗಿ ಪಲ್ಯ ಬರಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲನೂ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ಎಲೆಕೋಸನ್ನು ಚೆಕ್ ಮಾಡಿದೆ, ಉಪ್ಪು ಎಲ್ಲ ಕರೆಕ್ಟಾಗಿದೆಯಾ ಅಂತ. ಸ್ವಲ್ಪ ಕಮ್ಮಿ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ಕೊಂಡು ಪುನಃ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ಕೊನೆಗೆಲ್ಲ ಬೆಂದಿದೆ ಅಂತ ಗೊತ್ತಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಆವಾಗವಾಗ ಕೈ ಆಡಿಸ್ತಾ ನಿಧಾನವಾಗಿ ಫ್ರೈ ಮಾಡ್ತಾಯಿದ್ದೆ. ಹೀಗೆ ಸಿಮ್ಮಲ್ಲಿಟ್ಟು ಫ್ರೈ ಮಾಡೋದ್ರಿಂದ ಪಲ್ಯ ತುಂಬ ಉದುರಾಗಿ ಬರುತ್ತೆ ಮತ್ತು ಅಂಟ್ಕೊಳ್ಳೋದಿಲ್ಲ. ಮತ್ತು ಇನ್ನೂ ಒಂದು ಏನಂತಂದರೆ ಇಲ್ಲಿ ಯಾವುದೇ ರೀತಿ ಪುಡಿಗಳನ್ನ ನಾನು ಬಳಸಿಲ್ಲ. ಸೊ ಸಿಂಪಲ್ಲಾಗೆ ಬರೀ ಮೆಣಸಿನ್ಕಾಯಿ ಖಾರ ಮಾತ್ರ ಯೂಸ್ ಮಾಡಿಬಿಟ್ಟು ಒಂದು ಪಲ್ಯ ಮಾಡ್ಕೊಳ್ಬೋದು. ನಿಮಗೆ ಬೇಕಂದರೆ ಕಾಯಿ ತುರಿ ಬಳಸ್ಬೋದು. ನಾನಿಲ್ಲಿ ಕಾಯಿ ತುರಿ ಬಳಸ್ತಾ ಇಲ್ಲ. ಕಾಯಿ ತುರಿ ಬಳಸೋದ್ರಿಂದ ಇನ್ನೂ ರುಚಿಯಾಗಿರುತ್ತೆ. ಸೊ ಪಲ್ಯ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದಿದೆ, ಎಲೆಕೋಸು ಎಲ್ಲ ಹೊಂದ್ಕೊಂಡಿದೆ ಹಾಕಿರೋ ಒಗ್ಗರಣೆಗೆ ಅಂತ ಅಂದಮೇಲೆ ಸೊ ನಮ್ಮ ಪಲ್ಯ ರೆಡಿ ಆಗುತ್ತೆ. ವಿತಿನ್ 5 ಮಿನಿಟ್ಸ್ ನೀವು ಎಲೆಕೋಸು ಬೇಯಿಸಿಟ್ಕೊಂಡ್ರೆ ಮಾಡೋದು ತುಂಬ ಸುಲಭ ಮತ್ತು ಬೇಗ ರೆಡಿಯಾಗಿ ಹೋಗುತ್ತೆ. ಚಪಾತಿಗೆ ಬೆಸ್ಟ್ ಕಾಂಬಿನೇಷನ್. ಸೊ ನಮ್ಮ ಪಲ್ಯ ರೆಡಿ.